ಸ್ನೇಹಿತರೆ ನಮಸ್ಕಾರ. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕೆನಡಾದ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ ತಮ್ಮ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಆ ಒಂದು ವಿಡಿಯೋದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದು ಒಂದೇ ಮಾತು: ಅವರ್ ಎಕಾನಮಿ ಈಸ್ ಅಂಡರ್ ಥ್ರೆಟ್ ಫ್ರಮ್ ಅಬ್ರಾಡ್. With our economy under threat from abroad. ಇದನ್ನು ಕೇಳಿದ ತಕ್ಷಣ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತದೆ. ಕೆನಡಾದಂಥ ಶ್ರೀಮಂತ ದೇಶದ ಆರ್ಥಿಕತೆ ಅಂಡರ್ ಥ್ರೆಟ್ ಅಂದ್ರೆ ಹೇಗೆ? ಅಮೆರಿಕದ ಜೊತೆಗೆ ಇವರಿಗೆ ದೊಡ್ಡ ಟ್ರೇಡ್ ಡೀಲ್ ಇದೆ, ಸಂಬಂಧಗಳು ಬಹಳ ಸ್ಟ್ರಾಂಗ್ ಆಗಿದೆ ಅಂತ ನಾವೆಲ್ಲ ಅಂದುಕೊಂಡಿದ್ದೇವೆ. ಆದರೂ ಕೆನಡಾ PM ಯಾಕೆ ಈ ರೀತಿ ಹೇಳಿದ್ರು ಅಂತ ನೀವು ಕೇಳ್ಬೋದು. ಅದಕ್ಕೆ ಒಂದು ಕಾರಣ ಇದೆ. ಎಲ್ಲನೂ ಆದಷ್ಟು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಮ್ಮೆ ಫ್ರೀ ಮಾಡ್ಕೊಂಡು ನೋಡಿ. ಈ ಅಸಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಕೆನಡಾ ಚೀನಾದ ಜೊತೆ ಒಂದು ದೊಡ್ಡ ಟ್ರೇಡ್ ಡೀಲ್ ಮಾಡಿಕೊಂಡ ದಿನದಿಂದ. ಹೌದು, ಕೆನಡಾ ಚೀನಾ ಜೊತೆ ಇತ್ತೀಚೆಗೆ ಕೆಲವು ಟ್ರೇಡ್ ಡೀಲ್ ಅನ್ನು ಮಾಡಿಕೊಳ್ತು. ಕೆಲವು ದಿನಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಸ್ವತಃ ಒಂದು ವಿಡಿಯೋದಲ್ಲಿ ಹೇಳಿದ್ದರು, ಇಟ್ಸ್ ಓಕೆ, ಕೆನಡಾ ಶುಡ್ ಡೂ ದಟ್ ಡೀಲ್, ಇಟ್ ವಿಲ್ ಬೆನಿಫಿಟ್ ದೆಮ್ ಅಂತ. ತುಂಬಾ ಕ್ಯಾಶುವಲ್ ಆಗಿ ಹೇಳಿದ್ರು. ಆದರೆ ಅದೇ ಟ್ರಂಪ್ ಈಗ ಏಕಾಏಕಿ ಟೋನ್ ಚೇಂಜ್ ಮಾಡಿಕೊಂಡು ಕೆನಡಾದ ಮೇಲೆ 100% ಟಾರಿಫ್ ಹಾಕ್ತೀನಿ ಅಂತ ಥ್ರೆಟ್ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕ ಮತ್ತು ಚೀನಾ ನಡುವೆ ಆವಾಗವಾಗ ತಿಕ್ಕಾಟ ನಡೀತಾನೆ ಇರುತ್ತೆ. ಸೊ ಅದೇ ಸಿಟ್ಟನ್ನ ಡೊನಾಲ್ಡ್ ಟ್ರಂಪ್ ಇವಾಗ ಕೆನಡಾ ಮೇಲೆ ಹೇರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಿಂದ ಒಂದು ವಿಷಯ ಸ್ಪಷ್ಟವಾಗುತ್ತದೆ: ಕೆನಡಾ ಕನಿಷ್ಠ ಅಮೆರಿಕದ ದೃಷ್ಟಿಯಲ್ಲಿ ಒಂದು ಸಂಪೂರ್ಣ ಇಂಡಿಪೆಂಡೆಂಟ್ ಸಾವರಿನ್ ನೇಷನ್ ಅಲ್ಲ, ಒಂದು ರೀತಿಯಲ್ಲಿ ವೇಸಲ್ ಸ್ಟೇಟ್ ಆಗಿದೆ. ಯಾಕೆಂದ್ರೆ ವೇಸಲ್ ಸ್ಟೇಟ್ ತನ್ನ ಇಷ್ಟದಂತೆ ಫಾರಿನ್ ಪಾಲಿಸಿಯ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದೇ ಕಾರಣಕ್ಕೆ ಕೆನಡಾದ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ ಈಗ ನೇರವಾಗಿ ತಮ್ಮ ಜನರಿಗೆ ಕರೆ ನೀಡಿದ್ದಾನೆ: ಬೈ ಕೆನೇಡಿಯನ್, ಬಿಲ್ಡ್ ಕನೇಡಿಯನ್. ಈ ಮಾತು ಕೇಳಿದಾಗ ನಮಗೆ ಸಹಜವಾಗಿ ಭಾರತದಲ್ಲಿ ವೋಕಲ್ ಫಾರ್ ಲೋಕಲ್, ಬೈ ಇಂಡಿಯನ್ ಅನ್ನೋ ಆಂದೋಲನ ನೆನಪಾಗುತ್ತೆ. ನಮ್ಮಲ್ಲಿ ಏನಿದೆ, ನಮ್ಮಲ್ಲಿ ಆ್ಯಪಲ್ ಇಲ್ಲ, ನಮ್ಮಲ್ಲಿ ಕ್ವಾಲಿಟಿ ಇಲ್ಲ ಅಂತ ಹೇಳಿದವರು ಸಾಕಷ್ಟು ಜನ ಇದ್ದರು. ಆದರೆ ಕೆನಡಾದಲ್ಲಿ ಇವತ್ತು ಏನಾಗ್ತಿದೆ ಗೊತ್ತಾ? ಲೆಫ್ಟ್ ವಿಂಗ್ ಇರಲಿ, ರೈಟ್ ವಿಂಗ್ ಇರಲಿ, ಯಾವ ವಿಂಗ್ ಇದ್ದರೂ ಎಲ್ಲರೂ ತಮ್ಮ ಪ್ರಧಾನಮಂತ್ರಿ ಹಿಂದೆ ನಿಂತಿದ್ದಾರೆ. ಕೆನೇಡಿಯನ್ ಗವರ್ಮೆಂಟ್ ಬೈ ಕೆನೇಡಿಯನ್ ಪಾಲಿಸಿಯನ್ನು ರೂಪಿಸಿದರೆ ಮತ್ತು ಜನ ಅದನ್ನು ಗಂಭೀರವಾಗಿ ಸ್ವೀಕರಿಸಿದ್ದಾರೆ. ಕೆನಡಿಯನ್ ಪ್ರೈಮ್ ಮಿನಿಸ್ಟರ್ ಕೂಡ ಒಂದು ಮಾತನ್ನು ಬಹಳ ಪ್ರಾಮಾಣಿಕವಾಗಿ ಒಪ್ಪಿಕೊಂಡಿದ್ದಾರೆ: ವಿ ಕೆನಾಟ್ ಕಂಟ್ರೋಲ್ ವಾಟ್ ಅದರ್ ನೇಷನ್ಸ್ ಡೂ. ಟ್ರಂಪ್ ನಾಳೆ 100%, 200%, 300% ಟ್ಯಾರಿಫ್ ಕೂಡ ಹಾಕ್ಬೋದು. ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಆದರೆ ನಾವು ಕಂಟ್ರೋಲ್ ಮಾಡಬಹುದಾದ ಒಂದೇ ಒಂದು ವಿಷಯ ಅಂದರೆ ನಮ್ಮ ಬೈಯಿಂಗ್ ಪ್ರಾಕ್ಟೀಸ್, ನಮ್ಮ ಮಾರುಕಟ್ಟೆ ಆ್ಯಂಡ್ ನಮ್ಮ ಜನ. ಆದರೆ ಇಲ್ಲೊಂದು ಹಾರ್ಶ್ ರಿಯಾಲಿಟಿ ಇದೆ. ಇವತ್ತಿಗೂ ಕೆನಡಾ ತನ್ನ ಒಟ್ಟು ಎಕ್ಸ್ಪೋರ್ಟ್ನ ಸುಮಾರು 67% ಅನ್ನು ಅಮೆರಿಕಕ್ಕೆ ಕಳಿಸುತ್ತದೆ. ಅಂದರೆ ಕೆನಡಾ ಆರ್ಥಿಕವಾಗಿ ಸಂಪೂರ್ಣವಾಗಿ ಅಮೆರಿಕದ ಮೇಲೆ ಅವಲಂಬಿತವಾಗಿದೆ. ಇದು ಅಮೆರಿಕದ ಫಾರಿನ್ ಪಾಲಿಸಿಗೆ ದೊಡ್ಡ ಗೆಲುವು. ಯಾಕೆಂದರೆ ಕಳೆದ ಕೆಲವು ದಶಕಗಳಿಂದ ಅಮೆರಿಕ ಕೆನಡಾವನ್ನು ಬೇರೆ ಯಾವುದೇ ದೇಶದ ಜೊತೆ ಗಾಢವಾದ ಇಕನಾಮಿಕ್ ರಿಲೇಶನ್ಶಿಪ್ ಬೆಳೆಸಲು ಬಿಡಲಿಲ್ಲ. ಮ್ಯಾಪ್ ನೋಡಿದರೆ ಕೆನಡಾ ಅಮೆರಿಕಕ್ಕಿಂತಲೂ ದೊಡ್ಡ ದೇಶದಂತೆ ಕಾಣಿಸುತ್ತದೆ. ಭಾರತಕ್ಕಿಂತ 3 ಪಟ್ಟು ದೊಡ್ಡದಾಗಿದೆ ಅಂತ ಅನಿಸುತ್ತದೆ. ಆದರೆ ರಿಯಾಲಿಟಿಯಲ್ಲಿ ಕೆನಡಾದ 90% ಪಾಪ್ಯುಲೇಷನ್ ಅಮೆರಿಕದ ಬಾರ್ಡರಿಂದ 100 ಕಿಲೋಮೀಟರ್ ಒಳಗೆ ವಾಸ ಮಾಡುತ್ತಿದೆ. ಟೊರಾಂಟೊ, ಒಟ್ಟಾವಾ, ಕ್ಯೂಬೆಕ್, ವಿಕ್ಟೋರಿಯಾ ಎಲ್ಲವೂ ಅಮೆರಿಕದ ಬಾರ್ಡರ್ ಹತ್ತಿರವೇ ಇವೆ. ನಾಳೆ ಅಮೆರಿಕ ಟ್ರೇಡ್ ಕಟ್ ಮಾಡಿದರೆ ಈ ಸಂಪೂರ್ಣ ಬೆಲ್ಟ್ ಇಕನಾಮಿಕಲಿ ಕೊಲ್ಯಾಪ್ಸ್ ಆಗುತ್ತೆ. ಕೆನಡಾ ಒಂದು ದೇಶವಾಗಿ ಸ್ವತಂತ್ರವಾಗಿ ಫಂಕ್ಷನ್ ಮಾಡೋದು ಬಹಳ ಕಷ್ಟವಾಗುತ್ತೆ. ಒಂದು ವೇಳೆ ಟ್ರಂಪ್ ಪ್ರೆಷರ್ಗೆ ಒಳಗಾಗಿ ಕೆನಡಾ ಚೀನಾದ ಜೊತೆಗಿನ ಟ್ರೇಡ್ ಡೀಲ್ ಅನ್ನು ಕ್ಯಾನ್ಸಲ್ ಮಾಡಿದರೆ ಆ ದಿನವೇ ಕೆನಡಾದ ಜನರಿಗೆ ಒಂದು ಕಹಿ ಅನುಭವ ಬರುತ್ತದೆ: ನಾವು ನಿಜವಾಗಿಯೂ ಒಂದು ಇಂಡಿಪೆಂಡೆಂಟ್ ನೇಷನ್ನಲ್ಲಿದ್ದೇವಾ ಅಥವಾ ಅಮೆರಿಕದ ಇಶಾರೆಯಂತೆ ನಡೆಯುವ ಒಂದು ವ್ಯಾಸಲ್ ಸ್ಟೇಟ್ನಲ್ಲಿ ಇದ್ದೇವಾ ಅನ್ನುವ ಪ್ರಶ್ನೆ ಬರುತ್ತದೆ. ಇವೆಲ್ಲವನ್ನು ನೋಡಿ ಭಾರತಕ್ಕೆ ದೊಡ್ಡ ಲೆಸನ್ ಇದೆ, ಅದು ಡೈವರ್ಸಿಫಿಕೇಶನ್. ವಿಷಯ ಕೇವಲ ಅಮೆರಿಕದ ಬಗ್ಗೆ ಅಲ್ಲ. ಯಾವ ದೇಶದ ಮೇಲಾದರೂ ಹೆಚ್ಚು ಡಿಪೆಂಡೆನ್ಸಿ ಬೆಳೆಸಿಕೊಂಡರೆ ಇಂದು ಅಥವಾ ನಾಳೆ ಸಮಸ್ಯೆ ಖಚಿತ. ಭಾರತ ಈಗಾಗಲೇ JCC ರಾಷ್ಟ್ರಗಳ ಜೊತೆ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡುತ್ತಿದೆ. ಆದರೆ ಮುಂದಿನ ದಿನಗಳಲ್ಲಿ ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್ಸ್, ಸೌತ್ ಕೊರಿಯಾ, ಆಸಿಯಾನ್ ಕಂಟ್ರೀಸ್ಗಳ ಜೊತೆ ವ್ಯಾಪಾರ ಹೆಚ್ಚಿಸಬೇಕಾದ ಅಗತ್ಯ ಇದೆ. ಯಾಕಂದರೆ ನಾಳೆ ಯಾರಾದರೂ ಒಂದು ದಿನ ತಮ್ಮ ಮಾರುಕಟ್ಟೆಯ ಬಾಗಿಲನ್ನು ಮುಚ್ಚಿದರೆ ನಮ್ಮ ದೇಶ ಒತ್ತಡಕ್ಕೆ ಸಿಲುಕಬಾರದು. ಅಪ್ಕಮಿಂಗ್ ಡೇಸಲ್ಲಿ ಕೆನಡಾ ಯೂಟರ್ನ್ ತೆಗೆದುಕೊಳ್ಳುತ್ತಾ ಇಲ್ಲವಾ ಅನ್ನೋದನ್ನ ಇಡೀ ಜಗತ್ತು ಗಮನಿಸುತ್ತಿದೆ.
ಈ ವಿಷಯದಲ್ಲಿ ಹೊಸ ಡೆವಲಪ್ಮೆಂಟ್ಸ್ ನಡೆದಾಗ ನಿಮಗೆ ಡೀಟೇಲ್ ಆಗಿ ಮತ್ತೆ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.